ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಂಪಲ್ ಬಾಯ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಿ? ಇವತ್ತು ಮಳೆ ಫುಲ್ ಕಮ್ಮಿ ಆಗಿದೆ. ಇದು ಮಾರ್ನಿಂಗ್ ವ್ಯೂ. ಇವತ್ತು ನಾವು ತಿಂಡಿಗೆ ಕಡುಬು ಮಾಡಿದ್ದೇವೆ. ಮತ್ತು ಸ್ವಲ್ಪ ಹಿಟ್ಟು ಉಳಿದಿತ್ತು, ಹಾಗೆ ಬೇರೆ ತಿಂಡಿ ಮಾಡ್ತಾ ಇದ್ದಾರೆ ಇಲ್ಲಿ. ನನ್ನ ಅತ್ತೆ ಸ್ವಲ್ಪ ಇದನ್ನು ಫ್ರೈ ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಆಯಿಲ್ ಹಾಕ್ಲಿಕ್ಕಿಲ್ಲ, ಇದು ಕಡುಬುದೇ ಹಿಟ್ಟು. ಅದಕ್ಕೆ ತೆಂಗಿನ ತುರಿ ಹಾಕಿ ಕಾವಲಿಯಲ್ಲಿ ಕಾಯಿಸೋದು. ಇಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ. ಮಾರ್ನಿಂಗ್ ಎದ್ದು ನಮ್ಮದು ಬೆಕ್ಕು ನೋಡಿ, ಅದಕ್ಕೆ ಗಾಡಿ ಮೇಲೆ ಕುತ್ಕೊಳ್ಳೋದು, ಅದು ಅಭ್ಯಾಸದಕ್ಕೆ ಕುತ್ಕೊಂಡು ನೋಡ್ತಾ ಉಂಟು ಹೊರಗಡೆ. ನಾವು ಹೇಳಕಕ್ಕೆ ಹೋಗ್ತಾ ಇದ್ದೇವೆ. ಹೋಗುವಾಗಲೇ ನಮಗೆ ಅಲ್ಲಿ ಒಂದು ಫ್ರೂಟ್ಸಿದ್ದು ಗಾಡಿ ಸಿಕ್ಕಿತು. ಫುಲ್ ಫ್ರೂಟ್ಸ್ ಇತ್ತು ಅದರಲ್ಲಿ. ಆ್ಯಪಲ್ ಮತ್ತು ಮೋಸಂಬಿ, ದಾಳಿಂಬೆ ಮತ್ತು ಗ್ರೇಪು, ಪೇರಳೆ ಎಲ್ಲ ಇತ್ತು. ನಾವು ಆ್ಯಪಲ್ ತಗೊಳ್ಬೇಕಂತ ನಮಗೆ ಪ್ಲ್ಯಾನ್ ಇತ್ತು, ಹಾಗೆ ಆ್ಯಪಲ್ ತಗೊಳ್ಳಿಕ್ಕಂತ ಬಂದಿದ್ದೇವೆ. ಇಲ್ಲಿ ನನ್ನ ಹಸ್ಬೆಂಡ್ ಆ್ಯಪಲ್ ಎಲ್ಲ ಹಾಕ್ತಾ ಇದ್ದಾರೆ ಚಾಯ್ಸ್ ಮಾಡಿ. ಅಂದರೆ ಕೆಲವೆಲ್ಲ ಅದರಲ್ಲಿ ಅಷ್ಟು ಒಳ್ಳೆದಿರೋದಿಲ್ಲ ಅಂತ ಹೇಳಿ ನೋಡಿ ನೋಡಿ ತಗೊಳ್ತಾ ಇದ್ದಾರೆ. ಮಾತ್ರ ಇದು ನೋಡಲಿಕ್ಕೆ ತುಂಬ ಚೆಂದ ಕಾಣ್ತಾ ಉಂಟು, ರೆಡ್ ಕಲರ್ ಆಗಿ. ತುಂಬ ಉಂಟು ಆ್ಯಪಲ್. ನಾವೊಂದು 2 kg ತಗೊಂಡೆವು ಆ್ಯಪಲ್. ಆಮೇಲೆ ನಾವು ಹೊರಟದ್ದು ಎಲ್ಲಿ ಗೊತ್ತಾ? ಇದು ನಿಮಗೆ ಸರ್ಪ್ರೈಸ್ ಆಗಿರ್ತದೆ ಪ್ಲೇಸ್. ನಾ ಮತ್ತೆ ಹೇಳ್ತೇನೆ ಎಲ್ಲಿ ಅಂತ ಹೇಳಿ. ಬಟ್ ಹೋಗುವಾಗ ಕೆಲವರಿಗೆಲ್ಲ ಅಂದಾಜಾಗಿರ್ಬೋದು ಈ ಪ್ಲೇಸಿಂದ ಹೋಗುವವರಿಗೆ. ನೋಡುವ, ನಿಮಗೆ ನಾನು ನೆಕ್ಸ್ಟ್ ಹೇಳ್ತೇನೆ. ಈಗ ಹೋಗ್ತಾ ಇದ್ದೇವೆ. ಒಳ್ಳೆ ವೆದರ್, ಮಳೆ ಇಲ್ಲ ಇವತ್ತು. ನಾವು ತುಂಬ ದಿವಸದ ನಂತರ ಈಗ ಡ್ಯಾಮಿಗೆ ಹೋಗ್ತಿದ್ದೇವೆ. ಹಿರಿಯಡ್ಕ ಬಜೆ ಡ್ಯಾಮು. ಅಲ್ಲಿದೊಂದು ವ್ಯೂ ನಿಮಗೆ ತೋರಿಸ್ತೇನೆ. ಬನ್ನಿ ಗೈಸ್, ಹೋಗುವ. ನಾವಂದರೆ ತುಂಬ ಅಪರೂಪ ಬರುವುದು ಇಲ್ಲಿ. ಬಿಫೋರ್ ಒಂದು ಸಲ ವೀಡಿಯೋ ಮಾಡಿದ್ದೇವೆ ಇದರದ್ದು. ಈಗೇನು ನಮ್ಗೆ ಇವತ್ತು ರಜೆ ಇತ್ತು, ಹಾಗೆ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಹೋಗುವ ಅಂತ ಬಂದದ್ದು ನಾನು ಮತ್ತು ನನ್ನ ಹಸ್ಬೆಂಡ್. ಓಕೆ ಫ್ರೆಂಡ್ಸ್, ಫೈನಲಿ ನಾವು ಇಲ್ಲಿ ರೀಚ್ ಆಗಿದ್ದೇವೆ ಡ್ಯಾಮಿಗೆ. ಈಗ ನಿಮಗೆ ಒಂದು ಚಂದವಾದ ಒಂದು ವ್ಯೂ ತೋರಿಸ್ತೇನೆ. ಇಲ್ಲಿ ಜಾರ್ತದೆ. ಓಕೆ ಬನ್ನಿ ಗೈಸ್, ಹೋಗುವ. ನೋಡಿ, ಸ್ವಲ್ಪ ಬಿಸಿಲು ಉಂಟಲ್ಲ, ಹಾಗೆ ನನಗೆ ಭಯ ಆಗ್ತದೆ. ಇಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಬರುವಾಗೆಲ್ಲ ಮೈಂಡ್ ಎಲ್ಲ ಸ್ವಲ್ಪ ಫ್ರೀ ಆಗ್ತದೆ. ಅಂದರೆ ನಾವು ಇಲ್ಲಿ ಬರ್ತಾ ಇರ್ತೇವೆ, ಎಷ್ಟು
ಸಹ ಬೋರ್ ಆಗುದಂತ ಇಲ್ಲ ಈ ಪ್ಲೇಸ್, ಅಷ್ಟು ಚಂದ ಉಂಟು ಇದು. ಮತ್ತೆ ಎಂತ ಗೊತ್ತುಂಟಾ, ನೀವು ಹೇಳಿ ಅಂತ ಹೇಳೋದು ಬೇಡ, ಹೇಳು ಅಂತ ಹೇಳು. ಎಂತ ಗೊತ್ತಾ, ಈ ಪ್ಲೇಸಿಗೆ ಬರುವಾಗ ನನಗೆ ನೀವೊಂದು ಹಾಡು ಹಾಡ್ಬೇಕಂತ ಆಸೆ ಆಗ್ತಾ ಉಂಟು. ಹಾಡ್ತೀರಾ ಯಾವುದೊಂದು ಹಾಡು? ಹಾಡುವ, ಅದರಲ್ಲಿ ಹಾಡುವ. ಇವಾಗ ನೀವು ಹಾಡು ಹಾಡ್ತೀರಲ್ಲ? ಹಾಡುವ, ನೀನು ಹೇಳಿದ್ಯಲ್ಲ ಹಾಡ್ಲಿಕ್ಕೆ. ಹೌದು, ಆದ್ರೂ ಸಹ ಇಲ್ಲಿ ಕಾಗೆ ಎಲ್ಲ ಕಾಣ್ತಾ ಉಂಟು ತುಂಬಾ. ನಿಮ್ಮ ಹಾಡಿಗೆ ಕಾಗೆ ಎಲ್ಲ ಓಡ್ಲಿಕ್ಕಿಲ್ಲ ಅಲ್ಲ? ಕಾಗೆ ಅಲ್ವಾ, ಕಾಗೆ ಓಡಿದ್ರೆ ಓಡ್ಲಿ ತೊಂದ್ರೆ ಇಲ್ಲ, ನೀನು ಓಡ್ಲಿ ಸಹ ಅಷ್ಟೇ ವಾಯ್ಸಿಗೆ. ಮತ್ತೆ ನಾನು ಪ್ರಾಕ್ಟೀಸ್ ಮಾಡಿಲ್ಲ, ವಿತೌಟ್ ಪ್ರಾಕ್ಟೀಸ್. ನೀನು ಹೇಳಿದಕ್ಕೊಂದು ಹಾಡು ಬೇಕಾದ್ರೆ ಹಾಡುವ, ಹಾಡುದ್ರಲ್ಲಿ ಏನಿದೆ. ಈಗ ಬಿಸಿಲು ಕೂಡ ಬರ್ತಾ ಉಂಟು ನೋಡಿ ಒಳ್ಳೆ ನಿಮ್ಮ ಹಾಡಿಗೆ. ಈಗ ಹಾಡಿ ನೀವು. ಓಕೆ ಓಕೆ, ಟ್ರೈ ಮಾಡ್ತೇನೆ. ಓಕೆ ಓಕೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚಿಲುವಿಕೆ ಎಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ನೌಕೆ ತೀರದೇನೆ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿ. ಸಾಂಗ್ ಕೇಳಿದ್ರಲ್ಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ನೋಡಿ, ಇಲ್ಲೊಂದು ಬ್ಯೂಟಿಫುಲ್ ಸ್ಟೆಪ್ಸ್ ಉಂಟು ನೋಡಿ ಅಲ್ಲಿ. ಇಲ್ಲಿಂದ ನಾವೀಗ ಡೌನ್ ಸೈಡಿಗೆ ಹೋಗಬೇಕು, ಅಲ್ಲಿ ಹೋಗ್ತೇವೆ. ಓಕೆ, ಎಲ್ಲ ಬರಬೇಕು ಮಾತ್ರ ನೀರಿಗೆ ಸೀದಾ ಡೈರೆಕ್ಟ್. ಇವಾಗ ನಾವು ಡೌನ್ ಸೈಡಿಗೆ ಬಂದೆವು. ಇಲ್ಲಿದ್ದು ವ್ಯೂ ನೋಡುವಾಗ ಇನ್ನೊಂದು ಬ್ರಿಡ್ಜ್ ಕಾಣ್ತಾ ಉಂಟು ನಮಗೆ ಇಲ್ಲಿಂದ. ಮತ್ತೆ ಫುಲ್ಲು ಇಲ್ಲಿ ಸಹ ನೀರೇ ಕಾಣೋದು. ಇದು ಕೂಡ ಡೀಪ್ ಆದ ಪ್ಲೇಸ್ ತುಂಬ. ಮತ್ತು ಬ್ಯಾಕ್ ಸೈಡ್ದು ವ್ಯೂ ನಮಗೆ ಸ್ವಲ್ಪ ಹೈಟಾಗಿ ಕಾಣ್ತದೆ, ಅಂದರೆ ನಾವು ಡೌನಲ್ಲಿದ್ದೇವೆ ಅಂತೇಳಿ ಲೆಕ್ಕ. ಇಲ್ಲಿ ಬಂದರೆ ನಮಗೆ ಇನ್ನೊಂದು ಬ್ಯೂಟಿಫುಲ್ ವ್ಯೂ ಸಿಗ್ತಾ ಉಂಟು ನೋಡಿ. ಅಲ್ಲಿ ಬಂದಕಲ್ಲು ಮತ್ತು ಅಲ್ಲಿ ಎಂಡಲ್ಲಿ ಇನ್ನೊಂದು ಬ್ರಿಡ್ಜ್ ಕಾಣ್ತಾ ಉಂಟು ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ವ್ಯೂ ಒಂದು ನೋಡಿ. ಇದು ರಿಯಲಿ ಯಾರು ಕ್ರಿಯೇಟ್ ಮಾಡಿದಲ್ಲ, ಇದು ತಾನಾಗಿ ಆದದ್ದು ವ್ಯೂ ಒಂದು. ಇದು ರಿವರಿದ್ದು ಆ ಸೈಡಿದ್ದು ವ್ಯೂ ತುಂಬ ಚೆಂದ ಉಂಟು ನೋಡಲಿಕ್ಕೆ. ಮತ್ತು ಅಲ್ಲಿ ನೋಡಿ ದನ ನೋಡಿ, ಒಂದು ದನವನ್ನೆಲ್ಲ ಕಟ್ತಾರೆ, ಮೇಯಿಸ್ಲಿಕ್ಕೆಲ್ಲ ಕಟ್ತಾರೆ ಇಲ್ಲಿ ದನವನ್ನು. ನಾನಿಲ್ಲಿ ಕೂತಿದ್ದೇನೆ, ನನಗೆ ಡೌನಿಗೆ ಹೋಗಲಿಕ್ಕೆ ಭಯ ಆಗ್ತಾ ಉಂಟು. ಎಲ್ಲ ನೀರಿಗೆ ಬಿಟ್ಟರೆ ಅದಕ್ಕೆ ನಾನು ಸೇಫ್ ಅನ್ಸುತ್ತಿದ್ದೇನೆ. ಈಗ ನಾವು ಈ ಪ್ಲೇಸಿಗೆ ಬಂದಿದ್ದೇವಲ್ಲ, ಹೌದು. ಇದಕ್ಕೆ ಎಂತ ಹೆಸರು ಆಕ್ಚುಲಿ? ಇದಕ್ಕೆ ಆಕ್ಚುಲಿ ಬಜೆ ಡ್ಯಾಮ್ ಅಂತ ಕರೆಯುವುದು. ಇದರ ಹೆಸರೇ ಬಜೆ ಡ್ಯಾಮ್ ಅಂತ. ಇಲ್ಲಿ ಇಲ್ಲಿಂದ ನೀರನ್ನು ಶುದ್ಧೀಕರಣ ಮಾಡಿ ಮಣಿಪಾಲಕ್ಕೆ, ಉಡುಪಿಗೆ ಹಾಗೂ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆಲ್ಲ ಹೋಗ್ತದೆ. ಒಳ್ಳೆ ನೀರು ಉಂಟು ಇಲ್ಲಿ. ಈ ಟೈಮಲ್ಲಿ ಒಳ್ಳೆ ನೀರು, ಫುಲ್ಲು ನೀರುಂಟು ಮಳೆ ಬಂದೆಲ್ಲ. ಇಲ್ಲಿ ಆಸುಪಾಸಿನ ಊರಿಗೆಲ್ಲ ಇಲ್ಲಿದ ನೀರು, ಹಾಗೂ ಕೆಲವು ಪಂಚಾಯತಿಗೆಲ್ಲ ಹೋಗ್ತದೆ ನೀರು. ಮತ್ತು ಕೆಲವು ನಮ್ಮ ಮಣಿಪಾಲ, ಉಡುಪಿಗೆಲ್ಲ ಇಲ್ಲಿಂದ ಪೂರೈಕೆ ಆಗ್ತದೆ ನೀರು. ಇದೊಂದು ನೀರಿರುವ ಒಳ್ಳೆ ಜಾಗ.
ಈ ಸಲ ನೀರು ಕಡಿಮೆ ಆಗಲಿಲ್ಲ, ಮಳೆಗಾಲ ಬೇಗ ಸ್ಟಾರ್ಟ್ ಆದದ್ರಿಂದ ಫುಲ್ ನೀರು ಸಿಕ್ಕಿದೆ, ಇನ್ನು ನೀರಿನ ಅಭಾವ ಆಗಲಿಲ್ಲ. ಈಗ ನಾವಿಲ್ಲಿ ನೀರಿಗೆಲ್ಲ ಇಳಿಬೋದಾ? ಇಲ್ಲೆಲ್ಲ ನೀರು ಉಂಟು ಫುಲ್ಲು, ಇಳಿಬೋದಾ? ಇಳಿಬೋದು, ಎಲ್ಲಿ ಇಳಿದಿ? ಅಲ್ಲ ಇಲ್ಲಿ ಈಸಿ ಉಂಟು ಇಳಿಲಿಕ್ಕೆ, ಸ್ವಲ್ಪ ಡೌನ್ ಅಲ್ಲಿ ಇಳಿಬಹುದು. ಇಳಿದ್ರೆ ಮಾತ್ರ ನಿಮ್ಗೆ ಈಜ್ಲಿಕ್ಕೆ ಬರುದಿಲ್ಲಲ್ಲ. ನಂಗೆ ಬರ್ತದೆ ಈಜ್ಲಿಕ್ಕೆ. ಎಂತ ಬರ್ತದೆ? ಇಲ್ಲಿ ಇಳಿದ್ರೆ ನಿಮ್ಗೆ ಅಲ್ಲಿ ಹಿಡಿಬೇಕು ಮತ್ತೆ ಕೆಳಗೆ. ಯಾಕೆ ಹೇಳಿದ್ರೆ ಇಲ್ಲಿ ಅಷ್ಟು ಡೀಪ್ ಉಂಟು, ಗೊತ್ತಾಯ್ತಾ? ಇಲ್ಲಿ ಡೀಪ್ ಉಂಟಾ? ಮತ್ತೆ ತುಂಬಾ ಡೀಪ್ ಉಂಟು. ಸುಳಿ ಉಂಟು, ಸುಳಿ ಎಲ್ಲ ಉಂಟು ನೋಡಿ. ಇಲ್ಲಿ ಕಾಣುದಿಲ್ವಾ ನೀರಿನ ಸೆಳೆತ? ಫುಲ್ಲು ಇದು ಬರ್ತಾ ಉಂಟು ನೀರಿನ ಸುಳಿ ಸೆಳೆತಕ್ಕೆ. ಭಾರಿ ಡೇಂಜರ್ ಇದು, ಇಳಿಲಿಕ್ಕೆ ಆಗುದಿಲ್ಲ. ಮತ್ತೆ ಕಲ್ಲೆಲ್ಲ ಜಾರ್ತದೆ ಈಗ, ಪಾಚಿ ಹಿಡಿದು ರಿಸ್ಕ್ ಮತ್ತೆ ಅದು. ನಾವೀಗ ನೆಕ್ಸ್ಟ್ ಎಲ್ಲಿ ಹೋಗುದು? ಇಲ್ಲಿ ಸಾಕ ಅಂತ ನಂಗೆ ಒಂಥರ ಭಯ. ನೆಕ್ಸ್ಟ್ ಒಂದು ಸೇತುವೆ ಮಾಡಿದ್ದಾರೆ, ಆ ಸೇತುವೆಗೆ ಅಲ್ಲಿ ಅದ್ರ ಹತ್ರ ಹೋಗುವ. ಇದು ಓಲ್ಡ್ ಸೇತುವೆ, ಅದಕ್ಕಿಂತ ಮೊದಲು ಒಂದು ಸೇತುವೆ ಮಾಡಿದ್ದಾರೆ. ಮೊದಲು ಮಾಡಿದ ಸೇತುವೆ ಅಲ್ಲಿ ಕಾಣ್ತಾ ಉಂಟು ನೋಡಿ, ಒಳ್ಳೆ ವ್ಯೂ ಅಲ್ಲಿ. ನಾವೀಗ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅಲ್ಲೇ ಕೂತಿದ್ದೇವೆ. ನಾವೀಗ ನದಿಯ ಮೇಲೆ ಇದ್ದೇವೆ. ಈಗ ಒಂದು ಬಂಡೆ ಕಲ್ಲು ಉಂಟು, ಅದರ ಮೇಲೆ ಕೂತಿದ್ದೇವೆ ಇಬ್ರು ಸಹ. ನೋಡಿ ಅಲ್ಲಿ ಬ್ಯಾಕ್ ಸೈಡ್ ಇದು ವ್ಯೂ ನೋಡಿ, ಅದು ಇಷ್ಟು ಹೈಟ್ ಕಾಣ್ತಾ ಉಂಟು. ನಾವು ಅಷ್ಟು ಡೌನ್ ಅಲ್ಲಿ ಇದ್ದೇವೆ ಈಗ. ಹಾಗಿದ್ರೆ ನಾವೀಗ ಇಲ್ಲಿಂದ ಹೊರಡುವ ಅಲ್ಲ? ಈಗ ಅಲ್ಲಿ ಹೋಗುವ, ಸೇತುವೆ ಹತ್ರ ಹೋಗುವ. ಹೊಸ ಸೇತುವೆ ಮತ್ತೆ ಹಳೆ ಸೇತುವೆ ಉಂಟಲ್ಲ, ಆ ಜಾಗವನ್ನು ತೋರಿಸುವ. ನೆಕ್ಸ್ಟ್ ನಾನು ನಿಮ್ಗೊಂದು ವಂಡರ್ಫುಲ್ ವ್ಯೂ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ತುಂಬ ಅದ್ಭುತವಾಗಿದೆ. ಅಂತೂ ನೋಡುವಾಗ ತುಂಬ ಭಯ ಆಗಿತ್ತು ನನಗೆ. ಅಷ್ಟು ಒಂಥರ ಡೇಂಜರಸ್ ಪ್ಲೇಸ್ ಥರ ಇದೆ ಇಲ್ಲಿ. ಎಷ್ಟು ನೀರು ವೇಗವಾಗಿ ಹೋಗ್ತಾ ಉಂಟು ಅಂತ ಹೇಳಿದರೆ ತುಂಬ ಸೆಳೆತ ಉಂಟು ನೀರಿದ್ದು. ತುಂಬ ಸ್ವಲ್ಪ ಝೂಮ್ ಮಾಡಿ ತೆಗೆದಿದ್ದೇವೆ ವಿಡಿಯೋ. ಹತ್ತಿರ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಗಾಳಿ, ಒಂಥರ ಎಳ್ಕೊಂಡಾಗುತ್ತದೆ ನೀರು ನಮ್ಮನ್ನು. ಹಾಗೆ ಉಂಟು ಇಲ್ಲಿ ಪ್ಲೇಸ್. ಅಲ್ಲಿ ಬಿಫೋರ್ ನೋಡುವಾಗ ನೀರು ಸ್ವಲ್ಪ ಸ್ಲೋ ಇತ್ತು, ಬಟ್ ಇಲ್ಲಿ ತುಂಬ ಫಾಸ್ಟ್ ಆಗಿ ಡೌನ್ ಪ್ಲೇಸಿಗೆ ಬಿಡ್ತದೆ. ಇದು ಕೂಡ ಡೀಪ್ ಅಂತೆ ತುಂಬ. ನೋಡಿ ಹೇಗೆ ಹೋಗ್ತಾ ಉಂಟು ನೋಡಿ ನೀರು, ನೊರೆ ಬರ್ತಾ ಉಂಟು ನೀರಲ್ಲಿ. ನೋಡ್ಲಿಕ್ಕೆ ತುಂಬ ಚಂದ ಉಂಟು ವ್ಯೂ ಹೀಗೆ ನೋಡುವಾಗ. ಕೆಲವರೆಲ್ಲ ವಿಸಿಟಿಂಗಿಗೆ ಬರ್ತಾರೆ ಇಲ್ಲಿ. ಈಗ ನಾವು ಬರೋ ಹೊತ್ತಿಗೆ ಸ್ವಲ್ಪ ಜನ ಇದ್ರು ನೋಡಲಿಕ್ಕೆ ಎಲ್ಲ. ಅಲ್ಲಿಂದ ಗಾಡಿ ಹೋಗುದೆಲ್ಲ ಕಾಣ್ತಾ ಉಂಟು. ಅದು ನ್ಯೂ ಬ್ರಿಡ್ಜ್, ಗಾಡಿ ಹೋಗುದು ಎಲ್ಲ. ಮತ್ತು ಇಲ್ಲಿ ಸ್ವಲ್ಪ ಕೂಲಾಗಿ ಹೋಗ್ತಾ ಉಂಟು ನೀರು. ಸ್ವಲ್ಪ ಇದು ಡೌನ್ ಅಲ್ಲ, ಹಾಗೆ ಇಲ್ಲಿ ಸ್ಪೀಡ್ ಆಗ್ತದೆ ನೀರಿದ್ದು ಹರಿತ. ಇದು ನೋಡುವಾಗಲೇ ಒಂಥರ ಭಯ ಆಗ್ತಾ ಉಂಟು ಇದು ನಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ. ಈಗ ಸ್ವಲ್ಪ ಜಾಗ್ರತೆ ಮಾಡಬೇಕು, ಮಕ್ಕಳನ್ನೆಲ್ಲ ಕರ್ಕೊಂಡು ಬರುವಾಗ ತುಂಬ ಜಾಗ್ರತೆ ಇರಬೇಕು ಈ ಪ್ಲೇಸಲ್ಲಿ. ನಾನೀಗ ಎಂಡ್ ಮಾಡ್ತೇನೆ. ನೀವು ಇವತ್ತು ತುಂಬ ಎಂಜಾಯ್ ಮಾಡಿದ್ದೀರ ಅಂತೇಳಿ ಅಂದ್ಕೊಳ್ತೇನೆ. ಹೀಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಬೇರೆ ಟಾಪಿಕ್ ಜೊತೆಗೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.